ರೀಸೆಂಟಾಗಿ ನೀವು ಇಸ್ರೋದವರು ಇದು ಚಂದ್ರಯಾನ್-3 ಲಾಂಚ್ ಮಾಡಿದ್ನ ನೋಡಿದ್ದೇವೆ. ರೀಸೆಂಟ್ ಅಂದರೆ ಸ್ಪೇಸ್ ಮಿಷನ್ಸಲ್ಲಿ 1 ಇಯರ್ 2 ಇಯರ್ಸ್ ಎಲ್ಲ ರೀಸೆಂಟ್ ಅಂತಲೇ ಹೇಳ್ಬೋದು. 1 ಇಯರ್ 2 ಇಯರ್ 2 ತಿಂಗಳು 3 ತಿಂಗಳಿದ್ದಂಗೆ ಆಗುತ್ತೆ. ಯಾಕಂದರೆ ಅಷ್ಟು ಟೈಮ್ ಬೇಕಾಗುತ್ತೆ ಒಂದು ರಾಕೆಟ್ನ ಬಿಲ್ಡ್ ಮಾಡಿ ಇದನ್ನು ಲಾಂಚ್ ಮಾಡಿ ಒಂದು ಪ್ಲ್ಯಾನೆಟ್ನ ಸ್ಟಡಿ ಮಾಡೋಕ್ಕೆ. ಸೊ ಚಂದ್ರಯಾನ್-3ನ ಇಸ್ರೋದವ್ರು ರೀಸೆಂಟಾಗಿ ನಮ್ಮ ಚಂದ್ರನ ಸೌತ್ ಪೋಲ್ ಜಾಗಕ್ಕೆ ಲಾಂಚ್ ಮಾಡಿ ಅಲ್ಲಿ ಲ್ಯಾಂಡ್ ಮಾಡ್ತಾರೆ. ಇದನ್ನು ಶಿವಶಕ್ತಿ ಪಾಯಿಂಟ್ ಅಂತ ಕೂಡ ಕರೀತಾರೆ. ಸೊ ಈಗ ನಮ್ಮ ಇಸ್ರೋದವರು ಇಷ್ಟೊಂದು ಮೂನ್ ಮಿಷನ್ನ ಯಾಕೆ ಲಾಂಚ್ ಮಾಡ್ತಾ ಇದ್ದಾರೆ? ನೆಕ್ಸ್ಟು ಗಗನ್ಯಾನ್ ಬರ್ತಾ ಇದೆ. ಇದರಲ್ಲಿ 3 ಆಸ್ಟ್ರೋನಾಟ್ಸ್ನ ಮೂನ್ ಮೇಲೆ ಲ್ಯಾಂಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಇಷ್ಟೊಂದು ಮಿಷನ್ಸ್ ಬರೀ ಮೂನ್ಗೆ ಯಾಕೆ ಟಾರ್ಗೆಟ್ ಮಾಡಿ ಲಾಂಚ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಇಸ್ರೋ ಜೊತೆ ರೀಸೆಂಟಾಗಿ ಚೈನಾ, ರಷ್ಯಾ ಈ ಎಲ್ಲ ಕಂಟ್ರೀಸ್ ಕೂಡ ಹಾಗೂ ಜಪಾನ್ ಎಲ್ಲ ಕಂಟ್ರೀಸ್ ಕೂಡ ಮೂನ್ ಲ್ಯಾಂಡಿಂಗ್ಗೆ ಟ್ರೈ ಮಾಡ್ತಾ ಇದ್ದಾರೆ. ನೆಕ್ಸ್ಟು US ಮಿಷನ್ ಕೂಡ ಒಂದು ಬರ್ತಾ ಇದೆ, ಆರ್ಟೈಮರ್ ಅಂತ. ಸೊ ಅದು ಕೂಡ ಮೂನ್ನಲ್ಲಿ ಮತ್ತೆ ಮನುಷ್ಯನ ಲ್ಯಾಂಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಇಷ್ಟೊಂದು ಮೂನ್ ಲ್ಯಾಂಡಿಂಗ್ ಯಾಕೆ ನಡೀತಾ ಇದೆ ಅಂದರೆ ಮೂನ್ ಮೇಲೆ ಇರುವಂತಹ ರಿಸೋರ್ಸ್ ಅಂದರೆ ಈಗ ನಮ್ಮ ಭೂಮಿ ಮೇಲೆ ನಿಮಗೆ ಕಾಪರ್ ಸಿಗ್ಬೋದು, ಐರನ್ ಸಿಗ್ಬೋದು. ಹಾಗೆ ಮೂನ್ ಮೇಲೆ ಕೂಡ ಒಂದಿಷ್ಟು ಎಲಿಮೆಂಟ್ಸ್ ಅಂತ ಏನು ಹೇಳ್ತೀವಿ ಅದು ಮೂನ್ ಮೇಲೆ ಮಾತ್ರ ಸಿಗ್ತವೆ. ಸೊ ಎಕ್ಸ್ಪೆಷಲಿ ಟೈಟೇನಿಯಮ್ ಇಂಥ ಒಂದು ರೇರ್ ಅರ್ತ್ ಮೆಟೀರಿಯಲ್ ಅಂತ ಕರಿತೀವಿ. ಇದು ನಮ್ಮ ಭೂಮಿಯಲ್ಲಿ ಕಮ್ಮಿ ಪ್ರಮಾಣದಲ್ಲಿ ಸಿಗುತ್ತೆ. ಬಟ್ ಮೂನ್ನಲ್ಲಿ ಚಂದ್ರನ ಏನು ಸರ್ಫೇಸ್ ಮೇಲೆ ಟೈಟಾನಿಯಮ್ ಬಹಳಷ್ಟು ಪ್ರಮಾಣದಲ್ಲಿ ಸಿಗುತ್ತೆ. ಸೊ ಈಗ ಎಲ್ಲ ಕಂಟ್ರೀಸ್ ಇಂತಹ ಮೆಟೀರಿಯಲ್ ಟೈಟಾನಿಯಮ್ ಇರ್ಬೋದು ಮಿಕ್ಕಿದಂತಹ ರೇರ್ ಅರ್ತ್ ಮೆಟೀರಿಯಲ್ಗೋಸ್ಕರ ಬಹಳಷ್ಟು ಮೂನ್ ಲ್ಯಾಂಡಿಂಗ್ನ ನಡೆಸ್ತಾ ಇದೆ. ಸೊ ಈಗ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಮೂನ್ ಮೇಲೆ ಹೀಲಿಯಂ-3 ಅಂತ ಒಂದು ಎಲಿಮೆಂಟ್ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ನ್ಯೂಕ್ಲಿಯರ್ ಫ್ಯೂಷನ್. ನಾವೇನು ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ನೋಡ್ತೀವಿ ಅಲ್ಲಿ ಫಿಷನ್ ರಿಯಾಕ್ಷನ್ ಅಂತ ನಡೆಯುತ್ತೆ. ಫಿಷನ್ ರಿಯಾಕ್ಷನಲ್ಲಿ ತುಂಬ ಹೀಟ್ ಜನ್ರೇಟ್ ಆಗುತ್ತೆ, ತುಂಬ ಎನರ್ಜಿ ಜನ್ರೇಟ್ ಆಗುತ್ತೆ, ತುಂಬ ನ್ಯೂಕ್ಲಿಯರ್ ವೇಸ್ಟ್ ಕೂಡ ಜನ್ರೇಟ್ ಆಗುತ್ತೆ. ಅದು ನಮ್ಮ ಪ್ರಕೃತಿಗೆ ತುಂಬ ಹಾನಿಕಾರವಾಗಿರುತ್ತೆ. ಬಟ್ ಈ ನ್ಯೂಕ್ಲಿಯರ್ ಫ್ಯೂಷನ್ ಬಂದ್ಬಿಟ್ಟು ಇಲ್ಲಿ ಎನರ್ಜಿ ಮಾತ್ರ ಜನ್ರೇಟ್ ಆಗುತ್ತೆ. ಬಟ್ ಇಲ್ಲಿ ಅಂಥ ಅಷ್ಟು ಕೆಮಿಕಲ್ಸು ಎನ್ವೈರ್ಮೆಂಟ್ಗೆ ಅಥವಾ ನ್ಯೂಕ್ಲಿಯರ್ ಮೆಟೀರಿಯಲ್ಸ್ ಅಂತ ಏನು ಹೇಳ್ತೀವಿ ಅದು ಎನ್ವೈರ್ಮೆಂಟ್ಗೆ ಲೀಕ್ ಆಗಲ್ಲ. ಸೊ ನ್ಯೂಕ್ಲಿಯರ್ ಫಿಷನ್ ಬಂದ್ಬಿಟ್ಟು ಬಹಳಷ್ಟು ಸೇಫ್ ವೇ ಟು ಕ್ರಿಯೇಟ್ ಎನರ್ಜಿ. ಸೊ ಈ ನ್ಯೂಕ್ಲಿಯರ್ ಫಿಷನಿಂದ ನಾವು ಒಂದು ಕ್ಲೀನ್ ಎನರ್ಜಿನ ಕ್ರಿಯೇಟ್ ಮಾಡಿ ಈ ಎನರ್ಜಿನ ನಾವು ಮೂನ್ನಲ್ಲಿ ಕಾಲನೀಸ್ನ ಮಾಡೋಕ್ಕೆ ಯೂಸ್ ಮಾಡೋಕ್ಕಾಗುತ್ತೆ ಅಂತ ಒಂದು ಪ್ಲ್ಯಾನ್ ಇದೆ. ಸೊ ಈಗ ಈ ಕಾಲನೀಸ್ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಮೂನ್ ಮೇಲೆ ಹೋಗಿ ನಾವು ವಾಸ ಮಾಡ್ಬೋದಾಗುತ್ತೆ. ಸೊ ಅಲ್ಲಿ ಮನೆ ಕಟ್ಕೊಂಡಿರ್ಬೋದು, ಇಲ್ಲ ಏನೋ ಒಂದು ಬೇಸ್ನ ರೆಡಿ ಮಾಡಿಕೊಂಡು ಆ ಜಾಗದಲ್ಲಿ ಆರಾಮಾಗಿ ವಾಸ ಮಾಡ್ಬೋದು. ಸೊ ಈ ಬೇಸಲ್ಲಿ ವಾಸ ಮಾಡೋಕ್ಕೆ ಎನರ್ಜಿ ಬೇಕು ಆ್ಯಂಡ್ ಆ ಎನರ್ಜಿ ಬರೋದು ಹೀಲಿಯಂ-3ಇಂದ, ಅದು ಮೂನಲ್ಲಿದೆ. ಸೊ ಫಸ್ಟ್ ನಾವು ಮೂನಲ್ಲಿ ಬೇಸ್ ಏನಕ್ಕೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ನಮ್ಮ ಅರ್ಥ ಮೇಲೆ ರಿಸೋರ್ಸ್ಗಳು ಭಾಳ ಕಮ್ಮಿ ಆಗ್ತಾ ಇದೆ. ಆ್ಯಂಡ್ ವರ್ಷ ಹೋಗ್ತಾ ಇದ್ದಂಗೆ ಈ ರಿಸೋರ್ಸ್ಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗೆ ಮನುಷ್ಯರು ವಾಸ ಮಾಡೋಕ್ಕೆ ಕೂಡ ಭೂಮಿ ಸಪೋರ್ಟ್ ಮಾಡೋದು ಕಮ್ಮಿ ಆಗ್ತಾನೆ ಹೋಗುತ್ತೆ. ಯಾಕಂದರೆ ಆಗಲೇ ಗ್ಲೋಬಲ್ ವಾರ್ಮಿಂಗ್ ಅನ್ನೋದನ್ನ ನಾವೆಲ್ಲ ನೋಡಿದ್ದೀವಿ. ಸೊ ಈ ಗ್ಲೋಬಲ್ ವಾರ್ಮಿಂಗಿಂದ ಟೆಂಪ್ರೇಚರ್ ಬಂದ್ಬಿಟ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈಗ ಬೇಸಿಗೆಗಾಲ ನೋಡ್ಬೋದು ನೀವು, ಮೊದಲು 33 ಡಿಗ್ರಿ ಮ್ಯಾಕ್ಸಿಮಮ್ ಆಗಿತ್ತು, ಈಗ 40-45 ಡಿಗ್ರಿವರೆಗೂ ಹೋಗ್ತಾ ಇದೆ. ಸೊ ಈ ಥರ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದ್ದರೆ ಇಲ್ಲಿ ಜೀವಿಗಳು ಉಳಿಯುವುದು ಭಾಳಷ್ಟು ಕಷ್ಟ. ಸೊ ಅದಕ್ಕಾಗಿ ಎಲ್ಲ ಕಂಟ್ರಿಗಳು ಇಸ್ರೋ ಕೂಡ ಮೂನಲ್ಲಿ ಒಂದು ಬೇಸ್ ರೆಡಿ ಮಾಡೋಣ ಅಂತ ಆಲ್ರೆಡಿ ಪ್ಲ್ಯಾನ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಮೂನಲ್ಲಿ ಬೇಸ್ ರೆಡಿ ಮಾಡಿದ್ರೆ ಬೇರೆ ಪ್ಲ್ಯಾನೆಟ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಕೂಡ ಈಸಿ ಆಗುತ್ತೆ. ಯಾಕಂದರೆ ಮೂನಲ್ಲಿ ಗ್ರಾವಿಟಿ ಇರೋಲ್ಲ. ಈಗ ನಾವು ಅರ್ತಿಂದ ರಾಕೆಟ್ನ ಹಾರಿಸ್ಬೇಕು ಅಂದರೆ ಇಲ್ಲಿ 9.8 ಮೀಟರ್ಸ್ ಪರ್ ಸೆಕೆಂಡ್ ಸ್ಪೀಡಲ್ಲಿ ಆ ರಾಕೆಟ್ ಭೂಮಿಯನ್ನು ಬಿಟ್ಟರೆ ಮಾತ್ರ ಅದು ಸ್ಪೇಸ್ಗೆ ಹೋಗೋಕ್ಕೆ ಸಾಧ್ಯ. ಬಟ್ ಮೂನಲ್ಲಿ ಇದಕ್ಕಿಂತ ತುಂಬ ಕಮ್ಮಿ ಇರುತ್ತೆ ಗ್ರಾವಿಟಿ. ಸೊ ಅಲ್ಲಿ ನಾವು ತುಂಬ ಕಮ್ಮಿ ಫ್ಯೂಲಲ್ಲಿ ಜಾಸ್ತಿ ಸ್ಪೀಡಲ್ಲಿ ರಾಕೆಟ್ನ ಲಾಂಚ್ ಮಾಡಿ ಬೇರೆ ಪ್ಲ್ಯಾನೆಟ್ಸ್ಗೆ ಸ್ಟಡಿ ಮಾಡೋಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ಕಾರಣ ಯಾಕೆ ಅಂದರೆ ಎಲ್ಲ ಕಂಟ್ರೀಸ್ ಚಂದ್ರನ ಸರ್ಫೇಸ್ ಮೇಲೆ ಲ್ಯಾಂಡ್ ಆಗೋಕ್ಕೆ ಒಂದು ಕಾಂಪಿಟೇಷನ್ ಕ್ರಿಯೇಟ್ ಆಗಿದೆ. ಸೊ ಇದಿಷ್ಟು ಮುಂದಿನ ವೀಡಿಯೋದಲ್ಲೂ ಕೂಡ ಈ ಮೂನ್ ಲ್ಯಾಂಡಿಂಗ್ ಹೇಗೆ ಮಾಡ್ತಾರೆ, ಅಲ್ಲಿ ಬೇಸ್ನ ಹೇಗೆ ಸೆಟಪ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕವರ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.